ಹುಣಸಿಕೋಟೆ ಗಂಗಮ್ಮ ಗುಡಿ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಡೆಯಿತು. ಮಾಲೂರು ತಾಲೂಕಿನ ಹುಣಸಿಕೋಟೆ ಗ್ರಾಮದ ಪುರಾತನ ಗಂಗಮ್ಮ ಗುಡಿ ಪುನರುಜ್ಜೀವನದ ಪ್ರಾಣ ಪ್ರತಿಷ್ಠಾಪನೆ ಗುರುವಾರ ಅದ್ದೂರಿಯಾಗಿ ನಡೆಯಿತು. ಸಂಬಂಧ ವಿಶೇಷ ಪೂಜೆ, ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿತು. ವಕೀಲ ನಾಗರಾಜ್ ಮಾತನಾಡಿದರು. ದಿವಂಗತ ಶಾನುಭೋಗ ಎಚ್.ಎಸ್. ಶ್ರೀನಿವಾಸರವರ ಒಂದು ಮಕ್ಕಳಾದ ಬೇಮುಲ್ ನಾಗರಾಜ್, ಚಂದ್ರಶೇಖರ್, ಕೆಎಂಎಫ್ ಸೀತಾರಾಮ್ ಮೂರ್ತಿ ಮತ್ತು ಉದ್ಯಮಿ ಮುರಳೀಧರ್ ತಮ್ಮ ಜಮೀನಲ್ಲಿ ಕುಳಿತು ಪೂಜೆ ಮಾಡಬಹುದು ಒಂದು ಸಣ್ಣ ಗುಡಿಯನ್ನು ಕಟ್ಟಿಸಿದ್ದು, ಕಾಲಾಂತರದಲ್ಲಿ 8 ಅಡಿ ಎತ್ತರದ ಒಂದು ಕೂಚಗಳನ್ನು ನಿಲ್ಲಿಸಿ ದೇಗುಲ ಮಾಡಿದರು. ಇತ್ತೀಚೆಗೆ ಭೂಮಿಯನ್ನು ಸಮತಟ್ಟು ಮಾಡ್ತಿದ್ದಾಗ ಗುಡಿ 3 ಅಡಿ ಕೆಳಗೆ ಕುಸಿದಾಗ ಕುಟುಂಬದವರು ಪ್ರಶ್ನೆ ಕೇಳಲಾಗಿ 45 ದಿನದಲ್ಲಿ ಈಗಿರುವ ಸ್ಥಳದಲ್ಲಿ ಕಟ್ಟಲು ತಾಯಿ ಆಜ್ಞೆ ಮಾಡಿದ್ಲು. ಹೀಗಾಗಿ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ದೇವಾಲಯ ನಿರ್ಮಾಣ ಮಾಡಲು ಮುಂದಾದಾಗ ಬೇಮಲ್ ನಾಗರಾಜ್ ಕುಟುಂಬದವರು ಸ್ಥಳವನ್ನು ಉಚಿತವಾಗಿ ನೀಡಿದ್ದು, ಹೀಗಾಗಿ ದೇವಾಲಯ ಸುಸೂತ್ರವಾಗಿ ನಿಗದಿತ ಅವಧಿಯಲ್ಲಿ ಕಟ್ಟಲು ಸಾಧ್ಯವಾಯಿತು. ಈ ನಿಟ್ಟಿನಲ್ಲಿ ಸೊಣ್ಣಪ್ಪಣ್ಣ ಪುತ್ರರಾದ ಆನಂದ್ ಮತ್ತು ಸಹೋದರರ ಶ್ರಮ ಶ್ಲಾಘನೀಯವಾಗಿದೆ ಅಂತ ನಾಗರಾಜ್ ಅವರು ಹೇಳಿದರು. ಶರಣಾಗತ ದೀನಾರ್ಥೆ ಪರಿತ್ರಾಣಿ ಪರಾಯಣೆ ಸರ್ವಸ್ಯಾಪ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ನಮಸ್ಕಾರ. ತಮಗೆ ಪತ್ರಕರ್ತರವರಿಗೆ ನಾವು ಹುಣಸಿಕೋಟೆ ಗ್ರಾಮದ ನಾಗರಾಜ್ ಅಂತ ನನ್ನ ಹೆಸರು. ಶ್ರೀನಿವಾಸರಾವ್ ಮಗ, ಎಚ್.ಎಸ್. ಶ್ರೀನಿವಾಸರಾವ್ ಮಗ ನಾಗರಾಜ್ ಅಂತ. ನಾನು ನಮ್ಮ ತಂದೆಯವರು ಶಾನುಭವರಾಗಿದ್ದರು. ಆಮೇಲೆ ವಿಲೇಜ್ ಕಾಂಟ್ರಾಕ್ಟ್ ಆಗಿ ರಿಟೈರ್ಡ್ ಆಗಿ 81 ರಿಟೈರ್ಡ್ ಆದರು. ಆಮೇಲೆ ನಾನು 82ಗೆ ಬೆಮೆಲ್ ಸೇರಿ ನಾನು ಬೆಮೆಲಲ್ಲಿ 40 ವರ್ಷ ಸೇವೆ ಮಾಡಿ ರಿಟೈರ್ಡ್ ಆಗಿ 20ಯಲ್ಲಿ ರಿಟೈರ್ಡ್ ಆಗಿದ್ದೀನಿ ನಾನು. ಅದೇ ಥರ ನಮಗೆ 4 ಜನ ಅಣ್ತಮ್ಮದು, ನಾವು 2 ಅಕ್ಕ, ಒಬ್ಬ ತಂಗಿ ಇದ್ರು. ಇವಾಗೆಲ್ಲ ಇದ್ದೀವಿ ನಾವು ಒಟ್ಟಿಗೆ. ಮದುವೆಗಳಾದ್ಮೇಲೆ ಅವ್ರವ್ರ ಮನೆಗಳಿದ್ದಾರೆ. ನನ್ನ ಹೆಸರು ಮೊದಲನೇವರು ನಾನು, ಎರಡನೇವರು ನನ್ನ ಹೆಸರು ನಾಗರಾಜ ಅಂತ, ಎರಡನೇವರು ಬಂದು ಚಂದ್ರಶೇಖರ್ ಅಂತ, ಅವರು ಇಲ್ಲೇ ಇದ್ದಾರೆ. ಮತ್ತೆ ಮೂರನೇವರು ಬಂದು ಸೀತಾರಾಮ್ ಮೂರ್ತಿ ಅಂತ, ಇವರು KMF ಅಲ್ಲಿ ವರ್ಕ್ ಮಾಡ್ತಾರೆ.